ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಸಡನ್ನಾಗಿ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿ ಅಂದರೆ ಇವತ್ತು ನಾನು ಮತ್ತು ನಮ್ಮ ಕಿರಣ್ ಅವರು ಚಾಮರಾಜನಗರ್ಗೆ ಹೊರಟಿದ್ದೀವಿ. ಏನು ಸಡನ್ನಾಗಿ ಚಾಮರಾಜನಗರ ಹೋಗ್ತಿರೋದು ಅಂತನಾ, ಅಂದರೆ ನಾವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿರ್ತೀವಿ. ಸೊ ಪಾಸ್ಪೋರ್ಟ್ ಅಪ್ಲೈ ಮಾಡಾದ್ಮೇಲೆ ಪಾಸ್ಪೋರ್ಟ್ ವೆರಿಫಿಕೇಷನ್ ಅಂತ ಒಂದು ಪ್ರೋಸೆಸ್ ಇರ್ತದೆ. ವೆರಿಫಿಕೇಷನ್ ಪ್ರೋಸೆಸ್ ಮುಗಿಸೋಕ್ಕೆ ನಾನು ಮತ್ತು ಕಿರಣ್ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀವಿ. ರೋಡ್ ಅಂತೂ ತುಂಬ ಸ್ಮೂತ್ ಆಗಿತ್ತು ಮತ್ತು ಮೈಸೂರಿಂದ ಚಾಮರಾಜನಗರಕ್ಕೆ ಹೋಗೋಕ್ಕೆ ಆಲ್ಮೋಸ್ಟ್ 1 ಅವರ್ ಬೇಕಿತ್ತು. ಸೊ ನಾನು ಕಿರಣ್ ಇಬ್ಬರೂ ಗಾಡಿ ತೊಗೊಂಡು ಚಾಮರಾಜನಗರಕ್ಕೆ ಹೊರಟ್ವಿ. ವಿತಿನ್ 1 ಅವರ್ ನಾವು ಚಾಮರಾಜನಗರ್ಗೆ ರೀಚ್ ಆಗ್ತೀವಿ. ಚಾಮರಾಜನಗರದಲ್ಲಿ ರೀಚ್ ಆದಮೇಲೆ ಅಲ್ಲೇ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಸೊ ನಮಗೊಂದು ಎಕ್ಸಾಮ್ ಇರ್ತದೆ. ಸೊ ಅದಕ್ಕೆ ನಾವು ಲ್ಯಾಪ್ಟಾಪ್ಸ್ನ ಕ್ಯಾರಿ ಮಾಡ್ತಿರ್ತೀವಿ. ಸೊ ಆನ್ಲೈನ್ ಎಕ್ಸಾಮ್ ಆಗಿದ್ದ ಕಾರಣದಿಂದ ನಾವು ಅಲ್ಲೇ ಎಲ್ಲರೂ ತೊಗೊಳ್ಳೋದಾ ಅಂತ ಡಿಸೈಡ್ ಮಾಡ್ತೀವಿ. ಸೊ ಅಲ್ಲೇ ಒಂದು ಟೀ ಸ್ಟಾಲ್ಗೆ ಹಾಕ್ಬಿಟ್ಟು ನಾನು ಕಿರಣ್ ಇಬ್ಬರು ಆನ್ಲೈನ್ ಎಕ್ಸಾಮ್ ಬರೆಯೋಕ್ಕೆ ಶುರು ಮಾಡ್ತೀವಿ. ಸೊ ಬರಿತಾ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ರಿಯಲೈಸ್ ಆಗುತ್ತೆ ನನ್ನ ಲ್ಯಾಪ್ಟಾಪ್ದು ಚಾರ್ಜೇ ಖಾಲಿ ಆಗೋಯ್ತು ಅಂತ. ಸೊ ಇನ್ನೇನು ಕಿರಣ್ ಅವ್ರು ಮಾಡ್ತಿದ್ರು. ಸೊ ಅವ್ರು ಮಾಡೋ ತನಕ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಅವ್ರ ಲ್ಯಾಪ್ಟಾಪಲ್ಲೇ ನನ್ನ ಟೆಸ್ಟು ಕಂಟಿನ್ಯೂ ಮಾಡೋದಾ ಅಂತ ಹಾಗೂ ಹಿಂಗೂ ಏನೇನೋ ಸರ್ಕಸ್ ಮಾಡಿ ಕೊನೆಗೆ ಅವರು ಟೆಸ್ಟ್ ಮುಗಿಸಿದ್ರು. ನಾನು ನನ್ನ ಟೆಸ್ಟನ್ನು ಪುನಃ ಲಾಗಿನ್ ಮಾಡಿ ಮುಗಿಸಿ ಅಲ್ಲಿಂದ ಹೊರಡ್ತೀವಿ. ಸೊ ಹೊರಟಿ ಸೀದಾ ನಾವು ಬರ್ತೀವಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಫೀಸ್ಗೆ. ಸೊ ಆಫೀಸಿಗೆ ಬರ್ತಿದ್ದಂಗೆ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಲ್ಲಿ ನೋಡ್ರಿ ಯಾರೂ ಜನನೇ ಇಲ್ಲ ಅಂತ ಅನಿಸ್ತು. ಇದೇ ಖುಷಿಲಿ ನಾನು ಒಳಗಡೆ ಹೋಗ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಆಲ್ರೆಡಿ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ತುಂಬ ಜನ ಅಂತ. ನನ್ನ ಟರ್ನ್ ಬರೋ ತನಕ ನಾನು ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿದ್ಮೇಲೆ ಒಳಗಡೆ ಹೋದ್ಮೇಲೆ ನಮ್ಮ ಡಾಕ್ಯುಮೆಂಟ್ಸ್ನ ಅವ್ರು ಚೆಕ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಾದ್ಮೇಲೆ ಅವ್ರದ್ದೊಂದು ಪ್ರಿಂಟ್ ಇನ್ನೇನು ಇಷ್ಟು ದೂರ ಚಾಮರಾಜನಗರಕ್ಕೆ ಬಂದಾಗಿದೆ ಅಂದ್ಬಿಟ್ಟು ನಾವು ಹೋಗ್ತೀವಿ ನಂಜನಗೂಡು ದೇವಸ್ಥಾನಕ್ಕೆ. ಸೊ ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ತುಂಬ ದಿವಸ ಆಗಿತ್ತು. ಸೊ ನಾನು ಕಿರಣ್ ಇಬ್ಬರಿಗೂ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದಾ ಅಂತ. ಸೊ ಹೋಗ್ತಿದ್ದಂಗೆ ರಶ್ ಅಂತೂ ತುಂಬ ಕಮ್ಮಿ ಇತ್ತು. ಸೊ ಬೇಗ ದರ್ಶನ ಆಯಿತು. ಸೊ ಹೋಗ್ತಿದ್ದಂಗೆ ಏನು ಕ್ಯೂ ಅಂತೂ ಇರಲ್ಲ, ನಾರ್ಮಲ್ ಆಗಿರ್ತದೆ, ತುಂಬ ಫ್ರೀಯಾಗಿರ್ತದೆ. ಸೊ ಬೇಗ ಹೋಗ್ತೀವಿ, ಬೇಗ ಹೋಗಿ ಬೇಗ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದ ತಿಂತೀವಿ. ಟೈಮ್ ಆಲ್ರೆಡಿ 5 o'clock ಆಗಿತ್ತು. ನಮಗೂ ಲೇಟ್ ಆಗ್ತಿತ್ತು. ಅದಕ್ಕೆ ಬೇಗ ಅಲ್ಲಿಂದ ಹೊರಟಿ ಮೈಸೂರಿಗೆ ರೀಚ್ ಆಗ್ತೀವಿ. ಇವತ್ತಿಗಷ್ಟೇ, ಸಿಗೋದ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.